ನಮಸ್ತೆ ಎಲ್ರಿಗೂ. 6ನೇ ತಿಂಗಳಿಂದ ಮಗುವಿಗೆ ಸರಿ ಕೊಡೋದಕ್ಕೆ ಪ್ರಾರಂಭಿಸಬಹುದು. ನಮ್ಮ ಸಂಪ್ರದಾಯದ ಪ್ರಕಾರ ಮೊದಲನೇ ಬಾರಿಗೆ ಸರಿನ ನಾವು ದೇವಸ್ಥಾನದಲ್ಲೇ ತಿನ್ನಿಸ್ಬೇಕು. ಅದಕ್ಕೆ ನಾವು ಹೊರನಾಡಲ್ಲಿರೋ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮನೆ ಬಿಡೋ ಅಷ್ಟರಲ್ಲಿ ಸುಮಾರು 8 ಗಂಟೆ ಆಗಿತ್ತು. ಹಾಗಾಗಿ ಬೆಂಗಳೂರಲ್ಲೇ ತಿಂಡಿ ತಿಂದು ನಾವು ಪ್ರಯಾಣ ಶುರು ಮಾಡಿದ್ವಿ. ಸರಿ ಕೊಡೋದಕ್ಕೂ ಮುಂಚೆ ನಾವು ಕೆಲವೊಂದು ವಿಷಯಗಳನ್ನ ಪರಿಗಣಿಸಬೇಕಾಗುತ್ತೆ. ಮಗುವಿನ ಕತ್ತು ಚೆನ್ನಾಗಿ ನಿಂತಿರಬೇಕು ಮತ್ತು ಹೈ ಚೇರಲ್ಲಿ ಕೂರಿಸಿದಾಗ ಆದಷ್ಟು ನೇರವಾಗಿ ಕೂತ್ಕೋಬೇಕು. ನಾವು ಊಟ ಮಾಡ್ತಿರುವಾಗ ಮಗು ಕೂಡ ಊಟದಲ್ಲಿ ಆಸಕ್ತಿ ತೋರಿಸುತ್ತೆ. ಕೆಲವೊಬ್ಬರು ಮಗು ಎಲ್ಲ ಮೈಲಿಗಳನ್ನ ತಲುಪೋ ಮುಂಚೆನೇ ಸರಿ ಕೊಡೋಕೆ ಶುರು ಮಾಡ್ತಾರೆ. ಅದು ತಪ್ಪಾಗುತ್ತೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಮಗುವಿಗೆ 6 ತಿಂಗಳು ಆಗೋವರೆಗೂ ತಾಯಿ ಹಾಲನ್ನೇ ಪ್ರಮುಖವಾಗಿ ಕೊಡಬೇಕು. ಕಾರಣಾಂತರಗಳಿಂದ ತಾಯಿ ಹಾಲು ಕೊಡೋಕ್ಕಾಗಿಲ್ಲ ಅಂದರೆ ಆಗ ಫಾರ್ಮುಲಾ ಹಾಲನ್ನು ಕೊಡಬಹುದು. 6 ತಿಂಗಳಾದಮೇಲೆ ಕೊಡೋ ಆಹಾರನ ನಾವು ಕಾಂಪ್ಲಿಮೆಂಟ್ರಿ ಫೀಡ್ ಅಂತ ಹೇಳ್ತೀವಿ. ಸರಿ ಕೊಡೋದಕ್ಕೆ ಶುರು ಮಾಡಿದ್ವಿ ಅಂತ ತಾಯಿ ಹಾಲನ್ನ ಕೊಡೋದು ಕಡಿಮೆ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಮಾಡಬೇಡ್ದು. ಎಕ್ಸ್ಟೆಂಡೆಡ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಮಗುವಿಗೆ 2 ವರ್ಷ ಆಗೋವರೆಗೂ ತಾಯಿ ಹಾಲು ಕೊಡೋದನ್ನು ಮುಂದುವರಿಸಬೇಕು ಅಂತ. ಹಾಸನದಲ್ಲಿ ಹೊಯ್ಸಳ ವಿಲೇಜ್ ರೆಸಾರ್ಟ್ ಅಂತ ಹೋಗೋ ದಾರಿಯಲ್ಲಿ ನೋಡಿದ್ವಿ. ಈ ರೆಸಾರ್ಟ್ನ ವಾತಾವರಣ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಪುಲಾವ್ ಮತ್ತು ಮೊಸರು ಬಜ್ಜಿ ತಿಂದ್ವಿ. ಊಟ ಆದ ನಂತರ ಪ್ರಯಾಣ ಮುಂದುವರಿಸಿದ್ವಿ. ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿದೆ. ಸೂರ್ಯನ ಕಿರಣದಿಂದ ಮಿನುಗೋ ಹಚ್ಚ ಹಸಿರಿನ ಬೆಟ್ಟಗಳು, ತಂಪಾದ ಹವಾಮಾನದಲ್ಲಿ ಸಿಗೋ ಮಲ್ಲಿಗೆ ಸುವಾಸನೆ ಹಾಗೂ ಮೋಡವನ್ನು ಚುಂಬಿಸೋ ಅಡಿಕೆ ಮರಗಳನ್ನ ನೋಡಿದಾಗ ನಮ್ಮ ಮನಸ್ಸು ನಿರಾಳವಾಗುತ್ತೆ. ಹಾಗೆ ಇಂಪಾದ ಹಾಡುಗಳನ್ನ ಕೇಳ್ತಾ ಪ್ರಕೃತಿ ಸೌಂದರ್ಯನ ಸವಿಯೋ ಖುಷಿನೇ ಬೇರೆ. ಮಲೆನಾಡಿನ ಸೌಂದರ್ಯ ಎಷ್ಟೇ ವರ್ಣಿಸಿದ್ರೂ ಅದು ಕಡಿಮೆ ಅನಿಸುತ್ತೆ. ಕಾಫಿ ನಾಡಿಗೆ ಬಂದ ಮೇಲೆ ಕಾಫಿ ಕುಡಿದೇ ಇರೋಕ್ಕಾಗೋದಿಲ್ಲ. ಹೋಗೋ ದಾರಿಯಲ್ಲಿ ಒಂದು ಕಾಫಿ ಶಾಪ್ ಸಿಕ್ತು. ಕಾಫಿ ಜೊತೆ ಸ್ವಲ್ಪ ತಿಂಡಿ ಕೂಡ ತಿಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡಾಗಿದ ಮೇಲೆ ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ನಾವು ದೇವಸ್ಥಾನ ಸೇರೋ ಅಷ್ಟರಲ್ಲಿ ಸುಮಾರು 6:30 ಆಗಿತ್ತು. ಸಂಜೆ ವೇಳೆ ದೇವಸ್ಥಾನದ ಹತ್ರ ವಾತಾವರಣ ರಮಣೀಯವಾಗಿತ್ತು. ನಾವು ದೇವಸ್ಥಾನದ ಹತ್ರ ಇರೋ ರೂಮಲ್ಲೇ ಉಳ್ಕೊಂಡಿದ್ವಿ. ರಿಫ್ರೆಶ್ ಆದ ನಂತರ ದೇವರ ದರ್ಶನ ಮಾಡೋದಕ್ಕೆ ಹೋದ್ವಿ. ದೇವಾಲಯದಲ್ಲೇ ಅನ್ನದಾಸೋಹ ಇರುತ್ತೆ. ಹಾಗಾಗಿ ನಾವು ರಾತ್ರಿ ಊಟನ ಅಲ್ಲೇ ಮಾಡಿದ್ವಿ. ಮಾರನೇ ದಿನ ಮುಂಜಾನೆ ಸುಮಾರು 7:30 ತಯಾರಾಗಿ ದೇವಸ್ಥಾನಕ್ಕೆ ಹೋದ್ವಿ. ಸಣ್ಣ ಮಕ್ಕಳಿಗೆ ಟ್ರೆಡಿಷ್ನಲ್ ಬಟ್ಟೆ ಹಾಕಿದಾಗ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆದರೆ ಅವರು ಅಂಥ ಬಟ್ಟೆಗಳನ್ನ ಹಾಕೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ. ಅನ್ನಪ್ರಾಶನ ಮಾಡಿಸೋಕೆ ಅಂತ ಚೀಟಿ ತಗೋಬೇಕು. ಪುರೋಹಿತರು ಬಂದು ಪೂಜೆ ಆರಂಭಿಸ್ತಾರೆ. ಮಗುವಿಗಂತಾನೆ ಪ್ರತ್ಯೇಕವಾಗಿ ಸಜ್ಜಿಗೆ ಇರುತ್ತೆ. ಪೂಜೆ ಸಾಮಗ್ರಿ ಎಲ್ಲ ಪುರೋಹಿತರೇ ತರ್ತಾರೆ. ಊಟ ತಿನ್ನಿಸೋದಕ್ಕೆ ಬಟ್ಲು ಹಾಗೂ ಚಮಚ ಮಾತ್ರ ನಾವು ತಗೊಂಡು ಹೋದರೆ ಸಾಕು. ನಮ್ಮ ಸಂಪ್ರದಾಯದ ಪ್ರಕಾರ ಮಗುವಿಗೆ ಮೊದಲನೇ ತುತ್ತನ್ನ ಸೋದರ ಮಾವ ತಿನ್ನಿಸ್ಬೇಕು. ನಂತರ ತಾಯಿ ಮತ್ತು ತಂದೆ ತಿನ್ನಿಸ್ಬೇಕು. ಪುರೋಹಿತರು ಸಜ್ಜಿಗೆನ ಉಂಗುರದ ಮೂಲಕನೇ ತಿನ್ನಿಸೋದಕ್ಕೆ ಹೇಳಿದರು. ಒಟ್ಟಾರೆ ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಮಹಾಮಂಗಳಾರತಿ ಮಾಡೋದಕ್ಕೂ ಮುಂಚೆನೆ ಗರ್ಭಗುಡಿ ಹೊರಗಡೆ ದೀಪ ಹಚ್ಚೋದಕ್ಕೆ ಬಿಡ್ತಾರೆ. ದೇವರ ದರ್ಶನ ಮಾಡಿದ ಮೇಲೆ ನಾವು ದೇವಸ್ಥಾನದಲ್ಲಿ ಅನ್ನದಾಸೋಹ ಪ್ರಸಾದ ತಿಂದ್ವಿ.
ಒಂದು ಕಡೆ ಭಯ ಇತ್ತು, ಬೆಂಗಳೂರಿಂದ ಅಷ್ಟೊಂದು ದೂರ ಪ್ರಯಾಣ ಮಾಡಬೇಕಲ್ವಾ, ಅದು ಕೂಡ ಘಾಟ್ ಸೆಕ್ಷನಲ್ಲಿ ಅಂತ. ಆದರೆ ಪ್ರಯಾಣ ಸರಾಗವಾಗಾಯಿತು. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸೆಕೆಗೆ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ದ. ನಾವು ಪೋರ್ಟಬಲ್ ಹ್ಯಾಂಡ್ ಫ್ಯಾನ್ ತೊಗೊಂಡಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದರೆ ಕಷ್ಟ ಆಗಿರೋದು. ಬರ್ಫಿಗೆ ಮೊದಲನೇ ಬಾರಿ ನೀರನ್ನು ನಾವು ದೇವಸ್ಥಾನದಲ್ಲೇ ಕುಡಿಸಿದ್ದು. ತಾಯಿ ಹಾಲಿನಲ್ಲಿ 87% ನೀರಿನ ಅಂಶ ಇರುತ್ತೆ. ಹಾಗಾಗಿ 6 ತಿಂಗಳು ಮುಂಚೆ ನಾವು ಮಗುವಿಗೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.